ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಮತದಾನಕ್ಕೆ ಕ್ಷಣಗಣನೆ, ಅಭ್ಯರ್ಥಿಗಳಿಂದ ಅಂತಿಮ ಹಂತದ ಕಸರತ್ತು, ಶತಾಯಗತಾಯ ಗೆಲ್ಲಲೇಬೇಕೆಂಬ ಹಂಬಲದಲ್ಲಿ ಬಿಜೆಪಿ ಕಾಂಗ್ರೆಸ್. ಚುನಾವಣಾ ಎಫೆಕ್ಟ್, ಹಳ್ಳಿಗಳಿಗೆ ಬಸ್ ಇಲ್ಲದೆ ಜನ ಪರದಾಟ, ಗಂಟೆಗಟ್ಟಲೆ ಬಸ್ ನಿಲ್ದಾಣದಲ್ಲೇ ಕಾದು ಕುಳಿತ ಪ್ರಯಾಣಿಕರು. ಕೋಲಾರದಲ್ಲಿ ಶಾಂತಿಯುತ ಮತದಾನಕ್ಕೆ ಸಕಲ ಸಿದ್ಧತೆ, ಭದ್ರತೆಗಾಗಿ ಗೃಹ ರಕ್ಷಕ ದಳ, ಸಶಸ್ತ್ರ ಮೀಸಲು ಪಡೆ ನಿಯೋಜನೆ, ಚುನಾವಣಾ ವೀಕ್ಷಕರು ಕ್ಷೇತ್ರದೆಲ್ಲೆಡೆ ನಿಯಮಿತ ಗಸ್ತು. ಆಟವಾಡುತ್ತಿದ್ದ 9 ವರ್ಷದ ಬಾಲಕಿ ಮೇಲೆ ವಿದ್ಯಾವಂತ ಯುವಕ ಅತ್ಯಾಚಾರ, ಪೋಸ್ಕೋ ಕಾಯ್ದೆ ಬಲಿಷ್ಠವಾಗಿದ್ದರೂ ನಿಲ್ಲದ ಅತ್ಯಾಚಾರಗಳು. ಬಿಜೆಪಿ ಮುಖಂಡರ ಮನೆ ಮೇಲೆ ಐಟಿ ಅಧಿಕಾರಿಗಳ ದಾಳಿ, ಭಾರಿ ಮೊತ್ತದ ಹಣ ವಶಪಡಿಸಿಕೊಂಡಿದ್ದಾರೆಂಬ ಮಾಹಿತಿ. ಮುಂದುವರೆದ ಕಾರ್ಯಾಚರಣೆ, 20ಕ್ಕೂ ಹೆಚ್ಚು ಅಧಿಕಾರಿಗಳು ಭಾಗಿ. ವಾರ್ತೆಗಳ ವಿವರ. ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಅಭ್ಯರ್ಥಿಗಳು ಅಂತಿಮ ಹಂತದ ಕಸರತ್ತಿನಲ್ಲಿ ನಿರತರಾಗಿದ್ದು, ಶತಾಯಗತಾಯ ಗೆಲ್ಲಬೇಕೆಂಬ ಹಂಬಲದಲ್ಲಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳು ತಂತ್ರ ರೂಪಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಪ್ರತಿಷ್ಠಿತ ಕ್ಷೇತ್ರವಾಗಿದ್ದು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರದ ಯಲಹಂಕ ಸೇರಿದಂತೆ 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದ್ದು 19,81,000 ಮತದಾರರಿದ್ದು 2,236 ಮತಗಟ್ಟೆಗಳಿವೆ. ಈ ಕ್ಷೇತ್ರದ ವಿಶೇಷವೆಂದರೆ ಮಹಿಳಾ ಮತದಾರರೇ ಅಧಿಕವಾಗಿದ್ದಾರೆ. ಮೊದಲಿನಿಂದಲೂ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕಳೆದ ಬಾರಿ ಬಿಜೆಪಿ ಪಾಲಾಗಿತ್ತು. ಬಿಜೆಪಿಯಿಂದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಣಕ್ಕಿಳಿದು ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ. ಅಭ್ಯರ್ಥಿಯ ಪರ ಮತಯಾಚನೆಗೆ ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ಪ್ರಧಾನಿ ದೇವೇಗೌಡ ಬಂದು ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 2 ಕಡೆ ಬಿಜೆಪಿ ಶಾಸಕರಿದ್ರೆ, ಉಳಿದ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದು, ಎಲ್ಲ ರೀತಿಯ ಕಸರತ್ತುಗಳನ್ನ ಬಿಜೆಪಿ ಪಕ್ಷ ನಡೆಸಿದ್ದು, ಕೊನೆಯ ಹಂತದ ತಯಾರಿಯನ್ನು ಜೋರಾಗಿಯೇ ಮಾಡಿಕೊಂಡಿದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯುವಕ ರಕ್ಷಾರಾಮಯ್ಯ ಚುನಾವಣಾ ಅಖಾಡಕ್ಕಿಳಿದಿದ್ದು, ಕಳೆದ 1 ವರ್ಷದಿಂದಲೂ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಚುನಾವಣಾ ಅಖಾಡದಲ್ಲಿ ಕೆಲಸ ಮಾಡುತ್ತಿದ್ದು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ 6 ಕಡೆ ಕಾಂಗ್ರೆಸ್ ಶಾಸಕರಿದ್ದು, ಕಾಂಗ್ರೆಸ್ನ ಗ್ಯಾರಂಟಿಗಳು ನಮಗೆ ಶ್ರೀರಕ್ಷೆ ಎನ್ನುತ್ತಿದ್ದಾರೆ. ರಕ್ಷಾರಾಮಯ್ಯ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಚಾರ ನಡೆಸಿದ್ದಾರೆ. ಕೊನೆಯ ಹಂತದ ಚುನಾವಣಾ ತಂತ್ರಗಳನ್ನು ಕಾಂಗ್ರೆಸ್ ಕೂಡ ಹಣೆದಿದ್ದು, ಪ್ರಬುದ್ಧ ಮತದಾರರು ಶುಕ್ರವಾರ ಬೆಳಗ್ಗೆ 7 ಗಂಟೆಯಿಂದಲೇ ತಮ್ಮ ಹಕ್ಕು ಚಲಾಯಿಸುವ ಮೂಲಕ ಅಭ್ಯರ್ಥಿಗಳ ಹಣೆಬರವನ್ನ ಮತಗಟ್ಟೆಗಳಲ್ಲಿ ದಾಖಲಿಸಲಿದ್ದು, ಇದಕ್ಕಾಗಿ ಚುನಾವಣಾ ಆಯೋಗ ಸಿದ್ಧತೆಗಳನ್ನ ಮಾಡಿದೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ನಾಳೆ ಲೋಕಸಭೆ ಚುನಾವಣೆಗಾಗಿ ಮತಯಂತ್ರಗಳು ಸಿಬ್ಬಂದಿಯನ್ನ ಮತಗಟ್ಟೆಗಳಿಗೆ ಸಾಗಿಸಲು ಕೆಎಸ್ಆರ್ಟಿಸಿ ಬಸ್ಗಳನ್ನು ನಿಯೋಜಿಸಿರುವ ಕಾರಣ ಗ್ರಾಮೀಣ ಪ್ರದೇಶಗಳಲ್ಲಿ ಬಸ್ಗಳಿಲ್ಲದೆ ಪ್ರಯಾಣಿಕರು ಗಂಟೆಗಟ್ಟಲೆ ಬಸ್ ನಿಲ್ದಾಣದಲ್ಲೇ ಕುಳಿತು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಶಾಪ ಹಾಕುತ್ತಿದ್ರು. ಹೌದು, ನಾಳೆ ಲೋಕಸಭೆಗೆ ಮತದಾನ ನಡೆಯುವ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳನ್ನ ಚುನಾವಣಾ ಕೆಲಸಕ್ಕೆ ನಿಯೋಜಿಸಿರುವುದರಿಂದ ಗ್ರಾಮೀಣ ಭಾಗದ ಜನರಿಗೆ ಬಸ್ಗಳಿಲ್ಲದೆ ಪರದಾಡಿದ್ರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಾದ್ಯಂತ ಮತಗಟ್ಟೆಗಳಿಗೆ ಮತಯಂತ್ರ ಹಾಗೂ ಸಿಬ್ಬಂದಿಯನ್ನ ಸಾಗಿಸಲು ಬಸ್ಗಳ ನಿಯೋಜನೆ ಮಾಡಿರುವುದರಿಂದ ಪ್ರಯಾಣಿಕರು ಮಧ್ಯಾಹ್ನ 2 ಗಂಟೆಯಿಂದಲೇ ಬಸ್ ನಿಲ್ದಾಣದಲ್ಲಿ ಕಾದು ಸುಸ್ತಾಗಿ ಕೊನೆಗೆ ಖಾಸಗಿ ಬಸ್ಸುಗಳತ್ತ ಮುಖ ಮಾಡುತ್ತಿದ್ರು. ಇನ್ನು ನಾಳೆ ಮತದಾನ ಮಾಡಲು ಬೇರೆ ಬೇರೆ ಕಡೆ ಕೆಲಸಕ್ಕೆಂದು ಹೋಗಿರುವ ಮತದಾರರು ಬರಬೇಕಾದ್ರೂ ಬಸ್ಗಳ ಕೊರತೆ ಎದ್ದು ಕಾಣುತ್ತಿದೆ. ಚುನಾವಣಾ ಆಯೋಗ ನೋಡಿದ್ರೆ ಈ ಬಾರಿ ಮತದಾನ ಶೇಕಡವಾರು ಹೆಚ್ಚಿಸಬೇಕು ಎಂದು ಕರೆ ನೀಡಿದೆ. ಆದ್ರೆ ಮತದಾರರು ಪ್ರಯಾಣಿಸಲು ಬಸ್ಗಳೇ ಇಲ್ಲದಿದ್ರೆ ಹೇಗೆ ಅವರು ಬರೋದು? ಎಲ್ಲರೂ ಕಾರು ಬೈಕ್ಗಳೇ ಇಟ್ಟುಕೊಂಡಿರ್ತಾರಾ? ಚುನಾವಣಾ ಕೆಲಸಕ್ಕೆ ಖಾಸಗಿ ಬಸ್ಗಳನ್ನ ತೆಗೆದುಕೊಂಡು ಪ್ರಯಾಣಿಕರ ಓಡಾಟಕ್ಕೆ ಸಾರಿಗೆ ಬಸ್ಗಳನ್ನ ನಿಯೋಜಿಸಬಹುದಿತ್ತಲ್ವಾ ಎಂದು ಪ್ರಯಾಣಿಕರು ಅಧಿಕಾರಿಗಳಿಗೆ ಶಾಪ ಹಾಕುತ್ತಿದ್ರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಚುನಾವಣೆಯು ಶುಕ್ರವಾರ ನಡೆಯಲಿದ್ದು ಶಾಂತಿಯುತ ಮತದಾನಕ್ಕೆ ಸಕಲ ಸಿದ್ಧತೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಹೇಳಿದರು. ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಮಾತನಾಡಿ, ಕೋಲಾರ ಜಿಲ್ಲೆಯಲ್ಲಿ 2060 ಮತಗಟ್ಟೆಗಳಿದ್ದು, ಈ ಪೈಕಿ 1558 ಸಾಮಾನ್ಯ ಮತ್ತು 441 ಸೂಕ್ಷ್ಮ ಮತ್ತು 61 ಅತಿ ಸೂಕ್ಷ್ಮ ಮತಗಟ್ಟೆಗಳಾಗಿವೆ. ಮತದಾನ ಮಾಡಲು ಮತಗಟ್ಟೆಗೆ ಬರುವ ಮತದಾರರಿಗೆ ಹಾಗೂ ಅಧಿಕಾರಿ ಸಿಬ್ಬಂದಿಗೆ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂತೆ ಒಟ್ಟಾರೆ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 17,26,194 ಮಂದಿ ಮತದಾರರಿದ್ದಾರೆ. ಹೊಸದಾಗಿ 98,000 ಮತದಾರರು ಹೆಸರು ಸೇರ್ಪಡೆ ಮಾಡಿದ್ದಾರೆ. 8,53,829 ಮಂದಿ ಪುರುಷರು ಹಾಗೂ 8,72,874 ಮಹಿಳಾ ಮತದಾರರಿದ್ದಾರೆ. ಮತದಾನ ಪ್ರಕ್ರಿಯೆಯು ಬೆಳಗ್ಗೆ 7ಕ್ಕೆ ಆರಂಭವಾಗಿ ಸಂಜೆ 6 ಗಂಟೆಗೆ ಮುಕ್ತಾಯವಾಗಲಿದೆ. ಮತದಾನದ ದಿನ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ. ಭದ್ರತೆಗಾಗಿ 1,640 ಪೊಲೀಸ್ ಸಿಬ್ಬಂದಿ, 884 ಮಂದಿ ಗೃಹ ರಕ್ಷಕ ದಳ ಸಿಬ್ಬಂದಿ, ರಾಜ್ಯ ಮೀಸಲು ಪೊಲೀಸ್ ಪಡೆಯ 3 ತುಕಡಿ, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಮತಗಟ್ಟೆಗಳ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಜಿಲ್ಲೆಯಾದ್ಯಂತ ಬುಧವಾರ ಸಂಜೆಯಿಂದಲೇ ಮದ್ಯ ಮಾರಾಟ ನಿಷೇಧಿಸಲಾಗಿದೆ. ಸಶಸ್ತ್ರ ಸಾಗಣೆ, ಪ್ರದರ್ಶನ ಹಾಗೂ ಬಳಕೆ ಸಹ ನಿರ್ಬಂಧಿಸಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು, ಮಾದರಿ ಚುನಾವಣಾ ನೀತಿ ಸಂಹಿತೆ ತಂಡದ ಅಧಿಕಾರಿಗಳು ಹಾಗೂ ಚುನಾವಣಾ ವೀಕ್ಷಕರು ಕ್ಷೇತ್ರದೆಲ್ಲೆಡೆ ನಿಯಮಿತವಾಗಿ ಗಸ್ತು ನಡೆಸಲಿದ್ದಾರೆ ಎಂದರು. ಸೊ ಹೀಗೆ ಈ ಬಾರಿ ನಿಮಗೆ ಬಿಸಿಲಿನ ತಾಪ ಗೊತ್ತಾಗಿದೆ, ಅತಿ ಹೆಚ್ಚು ಇರೋದ್ರಿಂದ ಪ್ರತಿ ಪೋಲಿಂಗ್ ಸ್ಟೇಷನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡೋದಕ್ಕೆ ಈಗಾಗಲೇ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಇದರ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ನಂಬರ್ 1. ನಂಬರ್ 2, ಶೇಡನ್ನು ಹಾಕೋದಕ್ಕೆ, ಶಾಮಿಯಾನವನ್ನು ಹಾಕೋದಕ್ಕೆ ಸಹ ಸೂಚನೆಯನ್ನು ಕೊಟ್ಟಿದ್ದೀವಿ. ಜನರು ಬಿಸಿಲಲ್ಲಿ ನಿಂತ್ಕೊಳ್ಬಾರ್ದು. ಸೊ ಬಂದು ಕುತ್ಕೊಳ್ಳೋದಕ್ಕೆ ಅಥವಾ ನಿಂತ್ಕೊಂಡು ಮತದಾನ ಮಾಡೋದಕ್ಕೆ ಅವರಿಗೆ ಮಾಡಿದ್ದೀವಿ. ಅದೇ ರೀತಿ PWD ವೋಟರ್ಸ್ಗೆ ವೀಲ್ ಚೇರನ್ನು ನಾವು ತಯಾರು ಮಾಡಿದ್ದೇವೆ. ಪ್ರತಿ ಬೂತಲ್ಲೂ ವೀಲ್ ಚೇರ್ ಎಲ್ಲೆಲ್ಲಿ ವಿಕಲಾಂಗರು ಇರ್ತಾರೆ ಅದನ್ನು ಮ್ಯಾಪಿಂಗನ್ನು ಮಾಡಿದ್ದೀವಿ. ಜೊತೆಗೆ 1,000 ನಾವು ಟ್ರೈಸೈಕಲ್ಗಳನ್ನು ಈಗಾಗಲೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಮುನ್ಸಿಪಾಲ್ಟಿ ಕಡೆಯಿಂದ ಮತ್ತು ಗ್ರಾಮ ಪಂಚಾಯತಿಗಳ ಕಡೆಯಿಂದ. ಅವರಿಗೆಲ್ಲ ನಾವು ಇನ್ವಿಟೇಷನನ್ನು, ವಿಶೇಷವಾದಂಥ ಆಹ್ವಾನ ಪತ್ರಿಕೆಯನ್ನು ಕಳಿಸಿ ನೀವು ಬಂದು ವೋಟ್ ಮಾಡಿ ಅಂತ ಅವ್ರಿಗೆ ಕೇಳ್ಕೊಂಡಿದ್ವಿ. ಅದೇ ರೀತಿ ನಮ್ಮ EVM ಅಲ್ಲಿ ಬ್ರೈಲ್ ಲಿಪಿ ಇರುತ್ತೆ, ಅದರಿಂದ ಅಂಧ ಮತದಾರರಿದ್ದರೆ ಅವರು ಸಹ ಏನು ಮತದಾನ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ವೆಬ್ಕಾಸ್ಟಿಂಗನ್ನು ಮಾಡ್ತಾ ಇದ್ದೀವಿ. ಒಟ್ಟು 1,231 ಮತದಾನ ಕೇಂದ್ರಗಳಲ್ಲಿ ಲೈವ್ ವೆಬ್ಕಾಸ್ಟಿಂಗ್ ಇರುತ್ತೆ. ನಾವು ಇಲ್ಲೇ ಕೂತ್ಕೊಂಡು ಎಲೆಕ್ಷನ್ ಕಮಿಷನ್ ಮತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾವು ನೇರವಾಗಿ ಯಾವ್ಯಾವ ಬೂತಲ್ಲಿ ಯಾವ ರೀತಿ ಮತದಾನ ನಡೀತಾ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಂಕರ್ ವಣಿಕ್ಯಲ್ ಇದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ EBACS. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು, ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ. ಬರ್ತೀರಾ ತಾನೇ?
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ವಿದ್ಯಾವಂತ ಯುವಕನೊಬ್ಬ 9 ವರ್ಷದ ಪುಟ್ಟ ಬಾಲಕಿಯ ಮೇಲೆ ಅತ್ಯಾಚಾರದಂತಹ ಪೈಶಾಚಿಕ ಕೃತ್ಯ ಎಸಗಿದ್ದು ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಪೋಸ್ಕೋ ಕಾಯ್ದೆ ಅತ್ಯಂತ ಬಲಿಷ್ಠವಾಗಿದ್ದರೂ ವಿದ್ಯಾವಂತ ಯುವಕನೊಬ್ಬ ಮುಗ್ಧ ಬಾಲಕಿ ಮೇಲೆ ಗೌರಿಬಿದನೂರು ತಾಲೂಕಿನಲ್ಲಿ ಅತ್ಯಾಚಾರವೆಸಗಿರುವುದು ಜನರನ್ನ ತಲ್ಲಣಗೊಳಿಸಿದೆ. ಒಂಬತ್ತು ವರ್ಷದ ಬಾಲಕಿ ಮೇಲೆ ಯುವಕನೊಬ್ಬ ಅತ್ಯಾಚಾರ ಮಾಡಿರುವ ಘಟನೆ ಗೌರಿಬಿದನೂರು ತಾಲೂಕಿನ ಗ್ರಾಮಾಂತರ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ಬುಧವಾರ ಮಧ್ಯಾಹ್ನ 4 ಗಂಟೆ ಸಮಯದಲ್ಲಿ ಘಟನೆ ಬೆಳಕಿಗೆ ಬಂದಿದ್ದು, ಡಿಪ್ಲೊಮಾ ಓದುತ್ತಿದ್ದ 19 ವರ್ಷದ ಯುವಕ ರಾಜು ಎಂಬುವನು ತನ್ನ ಮನೆ ಪಕ್ಕದಲ್ಲಿ ಆಟವಾಡುತ್ತಿದ್ದ ಬಾಲಕಿಯನ್ನು ಯಾರೂ ಇಲ್ಲದ ಸಮಯದಲ್ಲಿ ಮನೆಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾನೆ. ಬಾಲಕಿ ಮನೆಗೆ ತೆರಳಿ ಪೋಷಕರ ಗಮನಕ್ಕೆ ವಿಷಯ ತಿಳಿಸಿದ್ದು, ಪೋಷಕರು ಗಾಬರಿಗೊಂಡು ಗೌರಿಬಿದನೂರು ಗ್ರಾಮಾಂತರ ಠಾಣೆಗೆ ದೂರು ದಾಖಲಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಡಿವೈಎಸ್ಪಿ ಶಿವಕುಮಾರ್ ನೇತೃತ್ವದಲ್ಲಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಮತದಾನಕ್ಕೆ ಇನ್ನೇನು ಅಂತಿಮ ಹಂತದ ಕಸರತ್ತು ಮಾಡಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ನೆಲಮಂಗಲದ ಬಿಜೆಪಿ ಮುಖಂಡರೊಬ್ಬರ ಮನೆಯ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಭಾರಿ ಮೊತ್ತದ ಹಣವನ್ನು ವಶಪಡಿಸಿಕೊಂಡಿದ್ದಾರೆಂದು ಪ್ರಾಥಮಿಕ ಮಾಹಿತಿಗಳು ಲಭ್ಯವಾಗಿದ್ದು, ದಾಳಿ ಇನ್ನೂ ಸಹ ಮುಂದುವರೆದಿದೆ. ಹಣ ಲಭ್ಯವಾಗಿದೆ ಬಂದು ನೋಡಿದಾಗ ಚುನಾವಣಾ ಸಂದರ್ಭದಲ್ಲಿ ಮತದಾರರಿಗೆ ಹಣ ಹಂಚಲು ಕೋಟಿ ಹಣ ದಾಸ್ತಾನು ಮಾಡಿದ್ದಾರೆ ಎಂಬ ದೂರು ಬಂದ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ಮುಖಂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಮಾದವಾರದ ಗೋವಿಂದಪ್ಪರವರ ಮನೆ ಮೇಲೆ 15ಕ್ಕೂ ಹೆಚ್ಚು ಆದಾಯ ಇಲಾಖೆ ಅಧಿಕಾರಿಗಳ ತಂಡ ದಿಢೀರ್ ದಾಳಿ ನಡೆಸಿ ಬೆಚ್ಚಿ ಬೀಳುವಂತೆ ಮಾಡಿದ್ದಾರೆ. ಬಾಡಿಗೆ ವಾಹನಗಳಲ್ಲಿ ಬಂದ ಅಧಿಕಾರಿಗಳ ತಂಡ ಗೋವಿಂದಪ್ಪನವರಿಗೆ ಸೇರಿದ ಮನೆ ಸೇರಿದಂತೆ ಇತರೆಡೆ ದಾಳಿಯನ್ನ ನಡೆಸಿದ್ದಾರೆ. ಗೋವಿಂದಪ್ಪನವರು ಇತ್ತೀಚೆಗೆ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಯಲಹಂಕ ಶಾಸಕ ವಿಶ್ವನಾಥ್ ನಡುವೆ ಸಂಧಾನ ಮಾಡಿಸಿದ್ರು ಎನ್ನಲಾಗಿದೆ. ಐಟಿ ಅಧಿಕಾರಿಗಳು ಹೆಚ್ಚಿನ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ. ಭಾರಿ ಪ್ರಮಾಣದಲ್ಲಿ ಹಣ ಪತ್ತೆಯಾಗಿದೆ ಎನ್ನಲಾಗಿದ್ದು, ನೋಟು ಎಣಿಕೆ ಯಂತ್ರಗಳನ್ನ ತಂದು ಹಣ ಎಣಿಕೆ ಮಾಡುತ್ತಿದ್ದಾರೆ. ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಅಲ್ಲದೆ ಫ್ಲೈಯಿಂಗ್ ಸ್ಕ್ವಾಡ್ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಮೊಕ್ಕ ಮೂಡಿದ್ದಾರೆ. ನನಗೆ ಬೆಳಗ್ಗೆ ಒಂದು ಅರೌಂಡ್ 11-12 o'clock ಒಂದು ಕಾಲ್ ಬಂದಿತ್ತು, ಕಂಪ್ಲೇಂಟ್ ಬಂತು. ಆ ಕಂಪ್ಲೇಂಟ್ ಇತ್ತು ಒಂದು ಮನೆಯಲ್ಲಿ ಒಂದು ಪ್ರೆಮಿಸಸ್ ಅಲ್ಲಿ ಹಣ ಇದೆ, ಅದು ಚೆಕ್ ಮಾಡಬೇಕು, ದುರುಪಯೋಗ ಮಾಡಬಹುದು ಅಂತ ತರ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದು 2016 ಅಲ್ಲಿ ಒಂದು ಗೈಡ್ಲೈನ್ ಇಶ್ಯೂ ಆಗಿದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ. ಪ್ರಿಮಿಸಸ್ ಅಲ್ಲಿ ಹಣ ಇರೋದ್ರ ಬಗ್ಗೆ ಕಂಪ್ಲೇಂಟ್ ಬಂದ ತಕ್ಷಣವೇ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ. ಅವರಿಗೂ ಹೇಳಿದೆ, ಇನ್ಕಮ್ ಟ್ಯಾಕ್ಸ್ನವರು ಚೆಕ್ ಮಾಡ್ತಾರೆ. ಅವರು ಈಗ ಬಂದು ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಹಣ ಲಭ್ಯವಾಗಿದೆ ಈ ಬಂದು ನೋಡಿದಾಗ ಇನ್ಕಮ್ ಟ್ಯಾಕ್ಸ್ ಅವರಿಂದ. ಅದದು ಅವರು ಕೌಂಟಿಂಗ್ ಮಾಡ್ತಾ ಇದ್ದಾರೆ, ವರದಿ ಕೊಡ್ತಾರೆ. ವರದಿ ಬಂದ ಮೇಲೆ ಇಲೆಕ್ಷನ್ ದೃಷ್ಟಿಯಿಂದ ಏನಾದರೂ ಅದರಲ್ಲಿ ಪತ್ತೆ ಆದರೆ, ಏನು ಯಾರು ಕ್ಯಾಂಡಿಡೇಟ್, ಪಾರ್ಟಿ ಇತ್ಯಾದಿ ಅಥವಾ ಇಲೆಕ್ಷನಲ್ಲಿ ದುರುಪಯೋಗ ಮಾಡ್ತಕ್ಕಂಥದ್ದು ಎವಿಡೆನ್ಸ್ ಬಂದರೆ ನಾವು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ದೃಷ್ಟಿಯಿಂದನೂ ಕೂಡ ಕ್ರಮ ತೆಗೆದುಕೊಳ್ತೀವಿ. ರಾಮ್ ಪ್ರಸಾದ್, ನ್ಯೂಸ್ ಟಿವಿ, ನೆಲಮಂಗಲ. ಪ್ರಜಾಪ್ರಭುತ್ವದ ಹಬ್ಬಕ್ಕಾಗಿ ಚೇಳೂರು ಗಡಿಯಲ್ಲಿ ಸಖಿ ಮತಗಟ್ಟೆ ಶೃಂಗಾರಗೊಂಡಿದೆ. ಚೇಳೂರು ತಾಲೂಕಿಗೆ ಇರುವ ಒಂದೇ ಸಖಿ ಮತಗಟ್ಟೆಯನ್ನು ನವ ವಧುವಿನಂತೆ ಶೃಂಗಾರ ಮಾಡಿದ್ದು, ಪಟ್ಟಣದ ಗ್ರಾಮ ಪಂಚಾಯಿತಿ ಕಟ್ಟಡದ ಮುಖದ್ವಾರಕ್ಕೆ ಬಣ್ಣ ಬಣ್ಣದ ಬೆಲೂನ್ಗಳನ್ನ ಕಟ್ಟಿ ರತ್ನಗಂಬಳಿ ಹಾಕಿ ಬಣ್ಣ ಬಣ್ಣದ ಬಾವುಟಗಳಿಂದ ಕಂಗೊಳಿಸುತ್ತಿದೆ. ಚೇಳೂರು ತಾಲೂಕಿನಲ್ಲಿ ಸಖಿ ಮತಗಟ್ಟೆ ಸ್ವಚ್ಛ ಸುಂದರವಾಗಿ ಮಾಡಿ ಮಾವಿನ ತಳಿರು ತೋರಣಗಳನ್ನು ಕಟ್ಟಲಾಗಿದ್ದು, ನೋಡುವ ಮತದಾರರಿಗೆ ಉಲ್ಲಾಸ ಉತ್ಸಾಹ ಮೂಡಿಸುತ್ತಿದೆ. ಮತ್ತೊಮ್ಮೆ ಮತಗಟ್ಟೆಯತ್ತ ನೋಡಬೇಕೆನ್ನುವಷ್ಟು ನೂತನ ವಧುವಿನಂತೆ ನೋಡುಗರನ್ನ ಆಕರ್ಷಿಸುತ್ತಿದೆ. ಶುಕ್ರವಾರ ಮತದಾನ ಮಾಡಲು ಸಕಲ ಸಿದ್ಧತೆ ಮಾಡಿದ್ದು, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ, ನೌಕರರು ಗ್ರಾಮ ಪಂಚಾಯಿತಿ ಕೊಠಡಿ ಮತ್ತು ಶೌಚಾಲಯಗಳನ್ನು ಶುಚಿಗೊಳಿಸಿದ್ದಾರೆ. ಹಿಂದೂ ಸಂಪ್ರದಾಯಗಳಂತೆ ಆಚರಿಸಿಕೊಳ್ಳುವ ಹಬ್ಬಗಳಂತೆ ಚುನಾವಣಾ
ಹಬ್ಬವು ಸಹ ಸಂಭ್ರಮದಿಂದ ಮಾಡಿದ್ದಾರೆ. ಮುಕ್ತ ಹಾಗೂ ನ್ಯಾಯ ಸಮ್ಮತವಾದ ಚುನಾವಣೆ ನಡೆಸಲು ಚೇಳೂರು ತಾಲೂಕಿನ ವಿವಿಧ ಮತಗಟ್ಟೆಗಳನ್ನು ಪರಿಶೀಲಿಸಿ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಮಾತನಾಡಿ, ಹೆಚ್ಚು ಸುಗಮ ಚುನಾವಣೆ ಮಾಡುವ ಸಲುವಾಗಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಪ್ರತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 5 ಸಖಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ನೂತನವಾಗಿ ಪೆದ್ದೂರು, ಗುಂಡ್ಲುಪಲ್ಲಿ, ಮೂಗಿರೆಡ್ಡಿಪಲ್ಲಿ ಗ್ರಾಮಗಳಲ್ಲಿ ಹೊಸ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಚುನಾವಣೆ ಶಾಂತಿಯುತವಾಗಿ ನಡೆಯಬೇಕಾಗಿದೆ ಎಂದು ಮನವಿ ಮಾಡಿದರು. ಜೆವಿ ಚಲಪತಿ, ನ್ಯೂಸ್ ಟಿವಿ, ಚೇಳೂರು. ಶಿಡ್ಲಘಟ್ಟ ನಗರದ ಮುತ್ತೂರು ಬೀದಿಯಲ್ಲಿರುವ ಶ್ರೀ ಕರಗದಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವವು ವಿಜೃಂಭಣೆಯಿಂದ ಭಕ್ತಿಭಾವದಿಂದಲೂ ನಡೆಯಿತು. ಹೂವಿನ ಕರಗ ಮಹೋತ್ಸವ ಅಂಗವಾಗಿ ಶ್ರೀ ಕರಗದಮ್ಮ ತಾಯಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಪೂಜಿಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಶಿಡ್ಲಘಟ್ಟ ನಗರದ ಮುತ್ತೂರು ಬೀದಿಯಲ್ಲಿ ನೆಲೆಸಿರುವ ಶ್ರೀ ಕರಗದಮ್ಮ ದೇವಿಯ ಕರಗ ಮಹೋತ್ಸವ ಸಡಗರ ಸಂಭ್ರಮದಿಂದ ಭಕ್ತಿ ಭಾವದಿಂದಲೂ ನೆರವೇರಿತು. ದೇವಾಲಯದ ಆವರಣದಲ್ಲಿ ಅಗ್ನಿಕುಂಡ ನಿರ್ಮಿಸಿ ವಿಶೇಷ ಹೋಮ ಹವನವನ್ನ ನೆರವೇರಿಸಲಾಯಿತು. ರಾತ್ರಿ ಕರಗವನ್ನ ತಲೆ ಮೇಲೆ ಹೊತ್ತ ರಾಜೇಂದ್ರ ಅವರು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಹಾಕುವ ಮೂಲಕ ಕರಗ ಮಹೋತ್ಸವ ಆರಂಭವಾಯಿತು. ವೀರಕುಮಾರರು ಅಲಗು ಸೇವೆ ಮಾಡಿದ್ರು. ಹಲಗೆ, ತಮಟೆ ವಾದ್ಯಗಳೊಂದಿಗೆ ಕರಗ ದೇವಾಲಯದ ಪ್ರದಕ್ಷಿಣೆ ಮಾಡಿ ನರ್ತಿಸಿತು. ಮುಂದೆ ಕತ್ತಿ ಹಿಡಿದ ವೀರಕುಮಾರರು ಹಿಂದೆ ಕುಣಿಯುತ್ತಾ ಕರಗ ರಾತ್ರಿ ಇಡೀ ನಗರದೆಲ್ಲೆಡೆ ಸಂಚರಿಸಿತು. ತಮ್ಮ ಮನೆ ಮುಂದೆ ರಂಗೋಲಿ ಹಾಕಿ ಅಲ್ಲಿಗೆ ಕರಗ ಬರುತ್ತಿದ್ದಂತೆ ಭಕ್ತಿಯಿಂದ ಆರತಿ ಬೆಳಗಿ ಮಲ್ಲಿಗೆ ಹೂಗಳನ್ನ ಸಮರ್ಪಿಸಿದ್ರು. ಊರಿನ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ನಗರದ ಪ್ರಮುಖ ಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಿದ್ರು. ವೀರಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾಳೆ ನಡೆಯಲಿರುವ ಮತದಾನ ಪ್ರಕ್ರಿಯೆಗೆ ಚುನಾವಣೆಗೆ ನಿಯೋಜಿಸಿರುವ ಅಧಿಕಾರಿಗಳು ಬಿರುಸಿನ ಮತ್ತು ಚುರುಕಿನ ಸಿದ್ಧತೆಗಳೊಂದಿಗೆ ಮತಗಟ್ಟೆಗಳಿಗೆ ತೆರಳಲು ಸಜ್ಜಾಗುತ್ತಿದ್ದ ದೃಶ್ಯ ಕಂಡುಬಂದಿದೆ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಮತಯಂತ್ರಗಳ ಹಂಚಿಕೆಯಲ್ಲಿ ತೊಡಗಿರುವ ಅಧಿಕಾರಿಗಳು ಮತ್ತು ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜಿನಲ್ಲಿ ಚುನಾವಣೆಗೆ ಸಿದ್ಧತಾ ಕಾರ್ಯ ಭರದಿಂದ ಸಾಗಿದೆ. ಬೆಳಗ್ಗೆಯಿಂದಲೇ ಅಧಿಕಾರಿಗಳು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಲು ಉತ್ಸಾಹದಿಂದ ತೊಡಗಿಕೊಂಡಿದ್ದಾರೆ. ಇನ್ನು ಪೊಲೀಸ್ ಇಲಾಖೆಯಿಂದ ಮತಗಟ್ಟೆಗಳಿಗೆ ನಿಯೋಜಿಸಿರುವ ಪೊಲೀಸ್ ಸಿಬ್ಬಂದಿಗಳನ್ನು ಸಹ ಈಗಾಗಲೇ ನಿಯೋಜಿಸಿಕೊಳ್ಳಲಾಗಿದೆ. 45 ಬಸ್, 4 ಮಿನಿ ಬಸ್, ಒಟ್ಟು 49 ವಾಹನಗಳನ್ನು ಮತಗಟ್ಟೆಗಳಿಗೆ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗಲು ಸಿದ್ಧಗೊಂಡಿವೆ. 58 ಜೀಪ್ಗಳು, 32 ಪೊಲೀಸ್ ಸಿಬ್ಬಂದಿ, 292 ಮತಗಟ್ಟೆ ಕೇಂದ್ರಗಳಲ್ಲಿ 330 PRO, 35 APRO ಮತ್ತು 650 POಗಳನ್ನು ನೇಮಿಸಲಾಗಿದೆ. ಅಣ್ಣೇಶ್ವರದಲ್ಲಿ ಸಖಿ ಮತಕೇಂದ್ರ 2 ಇದ್ದು PWD 1, ಥೀಮ್ ಬೆಸ್ಟ್ 2, ಕನ್ನಮಂಗಲದಲ್ಲಿ ಯೂತ್ ಪೋಲಿಂಗ್ ಸ್ಟೇಷನ್ 1 ಸ್ಥಾಪಿಸಲಾಗಿದೆ. ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ 36 ಗುರುತಿಸಲಾಗಿದೆ ಎಂದು ಸಹಾಯಕ ಚುನಾವಣಾಧಿಕಾರಿ ವಿಷ್ಣುವರ್ಧನ್ ರೆಡ್ಡಿ ಮಾಹಿತಿ ನೀಡಿದರು. ನಾಳೆ ಮತದಾನ ನಡೆಯೋದ್ರಿಂದ ಇವತ್ತು ನಾವು ಡಿಮಸ್ಟರಿಂಗ್ದು ಮಾಡ್ತಾ ಇರೋದು. ಸೊ ಈಗ ಬೆಳಗ್ಗೆ 8 ಗಂಟೆಯಿಂದನೇ ನಾವು ಕಾರ್ಯ ಶುರು ಮಾಡಿದ್ದೀವಿ. ಈಗಾಗಲೇ ನಮ್ಮ ಏನು ಒಂದು EVMs ಇದ್ದಾವೋ ಎಲ್ಲ ರಾಜಕೀಯ ಪಕ್ಷದ ಸಮ್ಮುಖದಲ್ಲಿ ನಾವು 8:15ಗೆ ಲಾಕ್ ಓಪನ್ ಮಾಡಿಬಿಟ್ಟು ಎಲ್ಲ EVMsನ ತೆಗೆದುಬಿಟ್ಟು ನಮ್ಮಲ್ಲಿ ಟೋಟಲ್ 32 ಸೆಕ್ಟರ್ಸ್ ಇದ್ದಾವೆ. 32 ಸೆಕ್ಟರ್ಸ್ಗೂ ಸಂಬಂಧಪಟ್ಟ EVMsನ ಆಮೇಲೆ PRO, APRO, PO ಟೀಮ್ ಅಂತ ಒಂದೊಂದು ಟೀಮ್ ಮಾಡ್ಕೊಂಡಿದ್ವಿ. ಸೊ ಆ ಇಂಡಿವಿಜುವಲ್ ಟೀಮ್ಗೆ ಯಾವ ಪೋಲಿಂಗ್ ಸ್ಟೇಷನ್ಗೆ ಹೋಗುತ್ತೆ ಅಂತ ನಿನ್ನೆ ಜನರಲ್ ಅಬ್ಸರ್ವರ್ ಸಮ್ಮುಖದಲ್ಲಿ DC ಸಮ್ಮುಖದಲ್ಲಿ ಅದನ್ನು ರ್ಯಾಂಡಮೈಸೇಷನ್ ಮಾಡಿಬಿಟ್ಟು ಸೊ ಯಾವ ತಂಡ ಯಾವ ಪೋಲಿಂಗ್ ಸ್ಟೇಷನ್ ಹೋಗಬೇಕು ಅಂತ ನಮಗೆ ಇವತ್ತು ನಿನ್ನೆನೇ ಮಾಡಿಕೊಟ್ಟು ಸೀಲ್ಡ್ ಕವರಲ್ಲಿ ಕೊಟ್ಟಿದ್ದು. ಇವತ್ತು ಬೆಳಿಗ್ಗೆನೇ ಅದೆಲ್ಲರ ಸಮ್ಮುಖದಲ್ಲಿ ಓಪನ್ ಮಾಡಿಬಿಟ್ಟು ಈಗ ಯಾರು ಯಾವ ಸ್ಟೇಷನ್ಗೆ ಹೋಗಿದ್ದಾರೆ ಅಂತ ಅಸೈನ್ ಮಾಡಿದ್ವಿ. ಸೊ CU, BU, VVPAT ಏನು ನಮ್ಮ ಒಂದು ಮತಗಟ್ಟೆಗಳಿಗೆ ಹೋಗಬೇಕಾಗಿರೋದು ಅದನ್ನು ನಾವು ಆಲ್ರೆಡಿ ಸಂಬಂಧಪಟ್ಟ ಸೆಕ್ಟರ್ ಆಫೀಸರ್ಸ್ಗಳಲ್ಲಿ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಸಿಂಗಪ್ಪ, ತಹಶೀಲ್ದಾರ್ ಶಿವರಾಜ್, ಶಿರಸ್ತೇದಾರ್ ಭರತ್, ಉಪ ತಹಶೀಲ್ದಾರ್ ಚೈತ್ರ, RI, VA, ದೇವನಹಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಧರ್ಮೇಗೌಡ, ಚುನಾವಣಾ ನಿಯೋಜಿತ ಸಿಬ್ಬಂದಿ ಇದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ.
ನಿಮ್ಮ ಮುಖ ಎಲ್ಲರಿಗೂ ಚಿರಪರಿಚಿತ. ದಿನನಿತ್ಯದ ಹಾಗೂ ಹೋಗುಗಳ ಜೊತೆಗೆ ಒಂದಷ್ಟು ಮನರಂಜನೆ ಇದ್ರೆ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಕಲೆಗಳು ಅತ್ಯವಶ್ಯ. ಆದ್ರಿಂದ ವಿವಿಧ ರೀತಿಯ ಕಲೆಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ದೂರದರ್ಶನ ಕಲಾವಿದೆ ಪ್ರಶಸ್ತಿ ಪುರಸ್ಕೃತೆ ಗಾನ ವಿಸಾಯಿ ತಿಳಿಸಿದರು. ಶ್ರೀ ಸ್ವಾಮಿ ವಿವೇಕಾನಂದ ಕಲಾ ಬಳಗ ಮತ್ತು ಕಲಾ ಕೇಂದ್ರ ಚಿಕ್ಕಬಳ್ಳಾಪುರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಆಶ್ರಯದಲ್ಲಿ ಗುಡಿಬಂಡೆ ತಾಲೂಕು ಎಲ್ಲೋಡು ಆದಿನಾರಾಯಣ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ನಡೆದ ಜನಪದ ಸಾಂಸ್ಕೃತಿಕ ಶಾಸ್ತ್ರೀಯ ಕಲೆಗಳ ಕಲಾಕಲರವ ಕಾರ್ಯಕ್ರಮವನ್ನು ಪ್ರಶಸ್ತಿ ಪುರಸ್ಕೃತ ಕಲಾವಿದ ಗಾನ ವಿಸಾಯಿ ಉದ್ಘಾಟಿಸಿ ಮಾತನಾಡಿ, ನಮ್ಮ ಹಿಂದಿನ ಕಾಲದಲ್ಲಿ ಗ್ರಾಮಗಳಲ್ಲಿ ನಡೆಯುವ ಜಾತ್ರೆ, ಉತ್ಸವ, ಹಬ್ಬಗಳ ಸಮಯದಲ್ಲಿ ವಿವಿಧ ರೀತಿಯ ಕಲೆಗಳು, ಕ್ರೀಡೆಗಳ ಸ್ಪರ್ಧೆ, ಪ್ರದರ್ಶನಗಳು ನಡೆಯುತ್ತಿದ್ದವು. ಆಗ ಸುತ್ತಮುತ್ತಲ ಗ್ರಾಮಗಳ ಜನತೆ ಒಂದೆಡೆ ಸೇರಿ ಆ ಕಲೆಗಳನ್ನು ಆಸ್ವಾದಿಸುತ್ತಿದ್ರು. ಆದರೆ ಇಂದಿನ ಯುಗದಲ್ಲಿ ಅದೆಲ್ಲವೂ ಮಾಯವಾಗುತ್ತಿವೆ, ಆರೋಗ್ಯವು ಕ್ಷೀಣಿಸುತ್ತಿದೆ. ಹಾಗಾಗಿ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳಲು ಯಾವುದೇ ಕಲಾ ಪ್ರಕಾರಗಳಾಗಲಿ ಅವುಗಳಿಗೆ ಪ್ರೋತ್ಸಾಹ ನೀಡಬೇಕಿದೆ. ಒಂದೊಂದು ಕಲಾ ಪ್ರಕಾರಗಳಲ್ಲಿಯೂ ಒಂದೊಂದು ರೀತಿಯ ಮನರಂಜನೆ ಸಿಗುತ್ತದೆ ಎಂದರು. ನೃತ್ಯ ರೂಪಕ, ಸಮೂಹ ನೃತ್ಯ, ಕೋಲಾಟ, ವೀರಗಾಸೆ, ಡೊಳ್ಳು ಕುಣಿತ, ಸುಗಮ ಸಂಗೀತ ಸೇರಿದಂತೆ ವಿವಿಧ ಕಲಾ ಪ್ರಕಾರಗಳು ಅನಾವರಣಗೊಂಡವು. ಈ ಸಮಯದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಶಾಸ್ತ್ರೀಯ ನೃತ್ಯ ಕಲಾವಿದೆ ದಿವ್ಯಾ, ಹಿರಿಯ ಜಾನಪದ ಕಲಾವಿದೆ ರಾಧಮ್ಮ, ಶ್ರೀ ಸ್ವಾಮಿ ವಿವೇಕಾನಂದ ಕಲಾ ಬಳಗ ಕಲಾ ಕೇಂದ್ರದ ಅಧ್ಯಕ್ಷ ಸೋಸು ನಾಗೇಂದ್ರನಾಥ್, ಜಾನಪದ ಕಲಾವಿದ ಶಿವಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಾಲೂರು ಪಟ್ಟಣದ ಜೂನಿಯರ್ ಕಾಲೇಜಿನಿಂದ ಮತಗಟ್ಟೆಗಳಿಗೆ ಚುನಾವಣಾ ಸಿಬ್ಬಂದಿಗಳು ಚುನಾವಣಾ ಪರಿಕರಗಳೊಂದಿಗೆ ಕೆಎಸ್ಆರ್ಟಿಸಿ ಬಸ್ ಸೇರಿದಂತೆ ವಿವಿಧ ವಾಹನಗಳ ಮೂಲಕ ಮತಗಟ್ಟೆ ಕೇಂದ್ರಗಳಿಗೆ ತೆರಳಿದರು. ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜೂನಿಯರ್ ಕಾಲೇಜಿನಿಂದ ಗುರುವಾರ ಮಧ್ಯಾಹ್ನ ಚುನಾವಣೆ ಸಿಬ್ಬಂದಿಗಳು ಚುನಾವಣಾ ಪರಿಕರಗಳೊಂದಿಗೆ ಮತಗಟ್ಟೆ ಕೇಂದ್ರಗಳಿಗೆ ತೆರಳಿದರು. ಮಾಲೂರು ತಾಲೂಕಿನಲ್ಲಿ ಒಟ್ಟು 241 ಬೂತ್ಗಳಿದ್ದು, ತಾಲೂಕಿನಲ್ಲಿ ಪುರುಷರು 96,933, ಮಹಿಳೆಯರು 98,794, ಇತರೆ 7 ಮತದಾರರು ಸೇರಿದಂತೆ ಒಟ್ಟು 1,95,644 ಮತದಾರರು ತಮ್ಮ ಹಕ್ಕು ಚಲಾಯಿಸಲಿದ್ದಾರೆ. ವಿಶೇಷವಾಗಿ 5 ಪಿಂಕ್ ಸಖಿ ಮತಗಟ್ಟೆ, ಕೃಷಿ ಯೂತ್, ಸಾಂಸ್ಕೃತಿಕ ಮತಗಟ್ಟೆ 152, ವೆಬ್ ಕ್ಯಾಮೆರಾ 36 ಸೂಕ್ಷ್ಮ, 205 ಸಾಮಾನ್ಯ ಮತಗಟ್ಟೆ ಆಯೋಜನೆ ಮಾಡಲಾಗಿದೆ. ಚುನಾವಣೆ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಸೇರಿ 964 ಮಂದಿ ಮತಗಟ್ಟೆಗಳಿಗೆ ತೆರಳಿದ್ದಾರೆ. ಕಂದಾಯ ಇಲಾಖೆಯ ಸಿಬ್ಬಂದಿ 1 ತಿಂಗಳಿನಿಂದ ಚುನಾವಣೆ ತರಬೇತಿ ಪಡೆಯಲಾಗಿದೆ. ಅತಿ ಸೂಕ್ಷ್ಮವಾದ ಮತಗಟ್ಟೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಸಿಬ್ಬಂದಿ ಮತ್ತು ಸಿಸಿಟಿವಿ ಸಹ ಅಳವಡಿಸಲಾಗಿದ್ದು, ಮತ ಚಲಾಯಿಸಲು ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಪ್ರತಿಯೊಬ್ಬ ಮತದಾರರು ಮತಗಟ್ಟೆಗೆ ತೆರಳಿ ಮತ ಚಲಾಯಿಸಬೇಕು ಎಂದು ತಾಲೂಕು ಚುನಾವಣೆ ಅಧಿಕಾರಿಗಳು ಕುಮಾರಸ್ವಾಮಿ ಮನವಿ ಮಾಡಿದರು. ಇವತ್ತು ಏನು ಮಸ್ಟಿಂಗ್ ಡೇ, ನಮ್ಮ ಮಾಲೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ 241 ಮತಕ್ಷೇತ್ರಕ್ಕೆ 241 ಮತ ಅಂದರೆ ಪೋಲಿಂಗ್ ಪಾರ್ಟೀಸ್ ಅಂತ ಹೇಳ್ತೀವಿ. PRO, APO, ಫಸ್ಟ್ ಪೋಲಿಂಗ್, ಸೆಕೆಂಡ್ ಪೋಲಿಂಗು ಎಲ್ಲರಿಗೂ ಕೂಡ ಅವ್ರಿಗೆ ಮಸ್ಟಿಂಗ್ ಅಂತ ಅವ್ರಿಗೆ ಏನೇನು ಚುನಾವಣೆಗೆ ಏನೇನು ಬೇಕು ಅದು EVMs ಮತ್ತು ಸಮೇತ ಎಲ್ಲ ಫಾರ್ಮರ್ಸ್ ಕೂಡ ಅವ್ರಿಗೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿ ಅವ್ರೀಗ ಊಟ ಕೂಡ ಮಾಡ್ಕೊಂಡೀಗ ಬಸ್ ಮುಖಾಂತರ ಎಲ್ಲ ಮತಗಟ್ಟೆಗೆ ತೆರಳ್ತಾ ಇದ್ದಾರೆ. ಎಲ್ಲ ಸಾರ್ವಜನಿಕರು ಕೂಡ ನಾವು ಎಲ್ಲ ಇಲಾಖೆ, ರೆವಿನ್ಯೂ ಇಲಾಖೆಯಿಂದ ಆಲ್ಮೋಸ್ಟ್ 1.5 ತಿಂಗಳಿಂದ ಭಾಳ ಕಷ್ಟಪಟ್ಟು ಕೆಲಸ ಗೊತ್ತಿರೋದಿಲ್ಲ. ಸೊ ಒಂದು ದಿವಸ ನಾವು ಮತ ಹಾಕೋದಕ್ಕೆ ಕೆಲಸ ಸಿಗ್ತಿದೆ ಅಂತ ಲೇಟ್ ಮಾಡ್ತೀವಿ. ಸೊ ದಯವಿಟ್ಟು ಭಾಳ ಎಫರ್ಟ್ ಹಾಕಿ ಎಷ್ಟು ಸಾಧ್ಯತೆ ಬೇಕು ಎಲ್ಲ ಮತಗಟ್ಟೆ ಕೂಡ ಮತದಾರರಿಗೆ ಅನುಕೂಲವಾಗಿ ನಾವು ಕೂಡ ನಾಳೆ ಖಂಡಿತವಾಗಿ ಏನಿದೆ 100% ತಾವು ಮತಗಟ್ಟೆಗೆ ಹೋಗಿ ದಯವಿಟ್ಟು ಮತ ಹಾಕಬೇಕು ಅಂತ ನಾನು ಎಲ್ಲರೂ ಕೇಳ್ಕೊಳ್ತೇನೆ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಶುಕ್ರವಾರ ನಡೆಯಲಿರುವ ಲೋಕಸಭೆ ಚುನಾವಣೆಗೆ ಚುನಾವಣಾ ಸಿಬ್ಬಂದಿ ತಮಗೆ ನಿಯೋಜನೆ ಮಾಡಿರುವ ಮತಗಟ್ಟೆಗಳಿಗೆ ಚುನಾವಣಾ ಸಾಮಗ್ರಿಗಳೊಂದಿಗೆ ಹಳ್ಳಿಗಳ ಕಡೆ ಪ್ರಯಾಣ ಬೆಳೆಸಿದರು.
ಗುರುವಾರ ಬೆಳಗ್ಗೆ ಚುನಾವಣೆಯ ಕಾರ್ಯನಿರತಕ್ಕೆ ಬಂದ ಸಿಬ್ಬಂದಿ ಮಸ್ಟರಿಂಗ್ ಕೇಂದ್ರವಾದ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ನಲ್ಲಿ ಚುನಾವಣಾ ಸಿಬ್ಬಂದಿ ಎಲ್ಲ ಸಾಮಗ್ರಿಗಳನ್ನು ಪಡೆದು ತಮಗೆ ನೀಡಿದ ಸಾಮಗ್ರಿಗಳನ್ನು ಪರಿಶೀಲನೆ ಮಾಡಿಕೊಂಡು ತಮಗಾಗಿ ಸಿದ್ಧಗೊಂಡ ಬಸ್ಗಳತ್ತ ತೆರಳುವಲ್ಲಿ ಯಶಸ್ವಿಯಾದರು. ಚಿಂತಾಮಣಿ ತಾಲೂಕಿನಲ್ಲಿ ಲೋಕಸಭೆ ಚುನಾವಣೆಗೆ ಒಟ್ಟು 271 ಮತಗಟ್ಟೆಗಳನ್ನು ಸ್ಥಾಪಿಸಿದ್ದು, ನಗರ ಭಾಗದಲ್ಲಿ 66 ಮತಗಟ್ಟೆಗಳು, 205 ಮತಗಟ್ಟೆಗಳು ಗ್ರಾಮಾಂತರ ಪ್ರದೇಶದಲ್ಲಿದ್ದು, 12 ಅತಿ ಸೂಕ್ಷ್ಮ ಮತಗಟ್ಟೆಗಳು, 65 ಸೂಕ್ಷ್ಮ ಮತಗಟ್ಟೆಗಳು ಹಾಗೂ ಉಳಿದ ಮತಗಟ್ಟೆಗಳನ್ನು ಸಾಮಾನ್ಯ ಮತಗಟ್ಟೆಗಳೆಂದು ಗುರುತಿಸಲಾಗಿದ್ದು, ಚುನಾವಣಾ ಕರ್ತವ್ಯಕ್ಕೆ 1248 ಮಂದಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಬಿ ದೇವಪ್ಪ, ನ್ಯೂಸ್ ಟಿವಿ, ಚಿಂತಾಮಣಿ. ಕೋಲಾರ ಲೋಕಸಭೆ ಚುನಾವಣೆಯ ಮತದಾನಕ್ಕೆ ಸಕಲ ಸಿದ್ಧತೆಗಳನ್ನು ಚುನಾವಣಾ ಆಯೋಗವು ಪೂರ್ಣಗೊಳಿಸಿದೆ. ಈಗಾಗಲೇ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿನ ಎಲ್ಲ ಮತಗಟ್ಟೆಗಳಿಗೂ ಮತದಾನಕ್ಕೆ ಅಗತ್ಯವಾದ ಇವಿಎಂ ಯಂತ್ರ ಸೇರಿ ಎಲ್ಲ ಸಲಕರಣೆಗಳೊಂದಿಗೆ ಮತಗಟ್ಟೆ ಅಧಿಕಾರಿ, ಸಿಬ್ಬಂದಿ, ಪೊಲೀಸರು ಮತಗಟ್ಟೆಗಳನ್ನು ತಲುಪಿದ್ದಾರೆ. ಕೋಲಾರ ಲೋಕಸಭೆ ಕ್ಷೇತ್ರದ ಚುನಾವಣೆಗೆ ಸಕಲ ಸಿದ್ಧತೆಗಳನ್ನು ನಡೆಸಿರುವ ಚುನಾವಣಾ ಆಯೋಗವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಕಲ ಸಿದ್ಧತೆಗಳನ್ನು ನಡೆಸಿದೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 244 ಮತಗಟ್ಟೆಗಳಿವೆ. ಪ್ರತಿ ಮತಗಟ್ಟೆಗೂ ಮತಗಟ್ಟೆ ಅಧಿಕಾರಿ, ಸಹಾಯಕ ಮತಗಟ್ಟೆ ಅಧಿಕಾರಿ, ಸಹಾಯಕ ಸಿಬ್ಬಂದಿ, ಪೊಲೀಸರು ಸೇರಿ ಒಟ್ಟು 7 ಮಂದಿಯನ್ನ ನಿಯೋಜಿಸಲಾಗಿದೆ. 1000ಕ್ಕಿಂತ ಹೆಚ್ಚು ಮತದಾರರು ಇರುವ ಮತಗಟ್ಟೆಗೆ ಹೆಚ್ಚುವರಿಯಾಗಿ ಒಬ್ಬರು ಮತಗಟ್ಟೆ ಅಧಿಕಾರಿಗಳನ್ನ ನಿಯೋಜಿಸಲಾಗಿದೆ. ಮತಗಟ್ಟೆ ಅಧಿಕಾರಿ, ಸಹಾಯಕ ಸಿಬ್ಬಂದಿ, ಡಿ ಗ್ರೂಪ್ ಸಹಾಯಕ ಪೊಲೀಸ್ ಸಿಬ್ಬಂದಿ ಸೇರಿ ಒಟ್ಟು 2000 ಮಂದಿಯನ್ನು ಮತದಾನ ಕಾರ್ಯಕ್ಕೆ ನಿಯೋಜಿಸಲಾಗಿದೆ. 1,02,327 ಮಹಿಳಾ ಮತ್ತು 1,03,453 ಪುರುಷ, ಇತರೆ 9 ಮತದಾರರು ಸೇರಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 2,05,789 ಮತದಾರರು ಮತ ಚಲಾಯಿಸಿದ್ದಾರೆ. 85 ವರ್ಷ ಮೇಲ್ಪಟ್ಟ ವಯೋವೃದ್ಧರು 486 ಮಂದಿ ಇದ್ದು, ಅವರಿಗೆ ಮನೆಯಲ್ಲಿಯೇ ಮತ ಚಲಾಯಿಸಲು ಅನುಕೂಲ ಕಲ್ಪಿಸಲಾಗಿದ್ದು, ಈ ಪೈಕಿ 466 ಮಂದಿ ಈಗಾಗಲೇ ಮತ ಚಲಾಯಿಸಲಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 54 ಸೂಕ್ಷ್ಮ ಮತಗಟ್ಟೆಗಳಿವೆ. ಗಂಗನಹಳ್ಳಿ, ಆನೆಮಡುಗು, ಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ನಂದನವನ ಮತ್ತು ಸೊಣಗಾನಹಳ್ಳಿಯ ಮತಗಟ್ಟೆಗಳು ದುರ್ಬಲ ಮತಗಟ್ಟೆಗಳಾಗಿವೆ. ಮತಗಟ್ಟೆ ಕೇಂದ್ರಗಳ ಬಳಿ ಮತದಾರರಿಗೆ ನೆರಳಿನ ವ್ಯವಸ್ಥೆ, ಕುಡಿಯುವ ನೀರು, ವಿಕಲಚೇತನರು ಮತಗಟ್ಟೆಗೆ ಬಂದು ಮತ ಚಲಾಯಿಸಲು ಅನುಕೂಲಕ್ಕಾಗಿ ವೀಲ್ ಚೇರ್ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಏನು ನಮ್ಮ ಪೋಲಿಂಗ್ ಸ್ಟಾಫ್ ಇದ್ದಾರೆ, ನಮ್ಮ ಟೋಟಲ್ 22 ಸೆಕ್ಟರ್, ಅದರಲ್ಲಿ ಟೋಟಲ್ PS 244, ಅದರಲ್ಲಿ ರೂರಲಲ್ಲಿ 240 204 PS ಬರುತ್ತೆ. ಈ ಒಂದು ರೂರಲ್ ಏರಿಯಾಸ್ಗೆ ನಾವೆಲ್ಲ KSRTC ಬಸ್ ಮೂಲಕ ಈಗಾಗಲೇ ಸೆಕ್ಟರ್ ವೈಸ್ ರೂಟ್ ಮ್ಯಾಪ್ ಮಾಡ್ಕೊಂಡಿದ್ದೀವಲ್ಲ, ಅದೇ ರೀತಿ PRO, APRO ಮತ್ತು ಪೋಲಿಂಗ್ ಸ್ಟಾಫ್ ಹೋಗಿದ್ದಾರೆ. ಯಾರ್ಯಾರು 1000 ಮೇಲೆ ಮತಗಟ್ಟೆಗಳಲ್ಲಿ ವೋಟರ್ಸ್ ಇದ್ದಾರೆ ಅಂಥವ್ರಿಗೆ ಅಡಿಷ್ನಲ್ ಒಬ್ಬರು POನ ಹಾಕಿಕೊಟ್ಟಿದ್ದೀವಿ. ವೀರಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಅತಿ ಹೆಚ್ಚು ಮತದಾನಕ್ಕೆ ಪಣ ತೊಟ್ಟಿರುವ ಜಿಲ್ಲಾಡಳಿತ ಮತಗಟ್ಟೆ ಅಧಿಕಾರಿಗಳ ತಕ್ಕ ತರಬೇತಿ ನೀಡಲಾಗಿದ್ದು, ಇಂದು ಚಿಕ್ಕಬಳ್ಳಾಪುರ ಮಾಸ್ಟರ್ ಕೇಂದ್ರ ಸರ್ಕಾರಿ ಜೂನಿಯರ್ ಕಾಲೇಜಿನಿಂದ ಮತಯಂತ್ರಗಳ ಹಂಚಿಕೆ ನಡೆಯಿತು. ಮತಗಟ್ಟೆ ತಲುಪಿದ ಮತಗಟ್ಟೆ ಅಧಿಕಾರಿಗಳು ಮತಗಟ್ಟೆಗಳಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು, ಸಖಿ, ವಿಕಲಚೇತನ ಹಾಗೂ ಮಾದರಿ ಮತಗಟ್ಟೆಗಳ ಮೂಲಕ ಶೇಕಡಾವಾರು ಮತದಾನ ಹೆಚ್ಚಿಸಲು ಸರ್ವ ಪ್ರಯತ್ನವನ್ನ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಗೆ ಸಕಲ ಸಿದ್ಧತೆ ನಡೆದಿದೆ. ಮತದಾನಕ್ಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇದ್ದು, ಶೇಕಡಾವಾರು ಮತದಾನ ಹೆಚ್ಚಿಸಲು ಜಿಲ್ಲಾಡಳಿತ ಪಣ ತೊಟ್ಟಿದ್ದು, ಶಾಂತಿಯುತ ಮತದಾನಕ್ಕೆ ತಕ್ಕ ತರಬೇತಿ ನೀಡಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮಾಸ್ಟರಿಂಗ್ ಕೇಂದ್ರದಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಾದ್ಯಂತ ಇರುವ ಮತದಾನ ಕೇಂದ್ರಗಳಿಗೆ ಇವಿಎಂ ಮತಯಂತ್ರಗಳು, ಮತದಾನ ಬೇಕಾದ ಸಾಮಗ್ರಿಗಳನ್ನು ಹಂಚಿಕೆ ಮಾಡಿದ್ರು. ಮತಗಟ್ಟೆ ಅಧಿಕಾರಿಗಳು ಮತಯಂತ್ರ ಸಮೇತ ತಂಡವಾಗಿ ತಮ್ಮ ಮಾರ್ಗದ ಬಸ್ಸುಗಳನ್ನು ಹಿಡಿದು ತಮಗೆ ನಿಯೋಜಿಸಿರುವ ಮತಗಟ್ಟೆಗಳಿಗೆ ತೆರಳಿದ್ರು. ಮಾಸ್ಟರಿಂಗ್ ಕೇಂದ್ರ ವೀಕ್ಷಿಸಿದ ಜಿಲ್ಲಾಧಿಕಾರಿ ರವೀಂದ್ರ ನಾಳೆ ನಡೆಯುವ ಮತದಾನದ ವೇಳೆ ಕೈಗೊಳ್ಳಬೇಕಾದ ರೂಲ್ ಅಂಡ್ ರೆಗ್ಯುಲೇಷನ್ ವಿವರ ನೀಡಿದ್ರು. ಅವರಿಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅನ್ನು ಕೂಡ ಈಗ ಮತ್ತೆ ನಾವು ಕೊಟ್ಟಿದ್ದೀವಿ. ಒಂದು ಕಿರು ತರಬೇತಿಯನ್ನು ಕೂಡ ಅವರಿಗೆ ನಾವು ಕೊಟ್ಟಿದ್ದೀವಿ.
ಇದರ ಜೊತೆಗೆ 10 ರಿಂದ 12 ಪೋಲಿಂಗ್ ಸ್ಟೇಷನ್ಸ್ಗೆ ಒಬ್ಬರು ಸೆಕ್ಟರ್ ಆಫೀಸರ್ಸ್ ಅಂತೇಳಿ ನೇಮಕ ಮಾಡಿರೋದ್ರಿಂದ ಇವರೆಲ್ಲರೂ ಕೂಡ ಮತಗಟ್ಟೆಗಳಿಗೆ ತೆರಳಿದ ಮೇಲೆ ಮತ್ತೊಮ್ಮೆ ನಮ್ಮ ಸೆಕ್ಟರ್ ಆಫೀಸರ್ಸು ಎಲ್ಲ ಮತಗಟ್ಟೆಗಳಿಗೆ ತೆರಳಿ ಅಲ್ಲಿರ್ತಕ್ಕಂಥ ಮಟೀರಿಯಲ್ಸ್ ಇರ್ಬೋದು, ಸಿಬ್ಬಂದಿಗಳು ಸೇಫ್ಟಿಯಾಗಿ ತಲುಪಿರೋದ್ರ ಬಗ್ಗೆ ಇರ್ಬೋದು, ಇದರದೆಲ್ಲ ರಿಪೋರ್ಟನ್ನು ನಮಗೆ ಕೊಡ್ತಾರೆ. ನಾಳೆ ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆ ತನಕ ಮತದಾನದ ಪ್ರಕ್ರಿಯೆ ಇರುತ್ತೆ. ಹಾಗಾಗಿ 100 ಮೀಟರ್ ಒಳಗಡೆ ಯಾವುದೇ ಕಾರಣಕ್ಕೂ ರಾಜಕೀಯ ಪ್ರಚಾರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು 144 ಸೆಕ್ಷನ್ ನಿಷೇಧಾಜ್ಞೆಯನ್ನು ಕೂಡ ನಾನು ಜಾರಿ ಮಾಡಿದ್ದೀನಿ. ಇನ್ನು ಮತದಾನದ ಮತಗಟ್ಟೆಗಳ ಆಕರ್ಷಣೆಗಾಗಿ ಚುನಾವಣಾ ನಿಯೋಗ ವಿಭಿನ್ನ ರೀತಿಯಲ್ಲಿ ಮತಗಟ್ಟೆಗಳನ್ನು ನಿರ್ಮಾಣ ಮಾಡಿದ್ದು ಮತಗಟ್ಟೆಗಳಲ್ಲಿ ಸಕಲ ಸೌಲಭ್ಯಗಳನ್ನು ಒದಗಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ವ್ಯಾಪ್ತಿಯಲ್ಲಿ PRED ಮತಗಟ್ಟೆಯನ್ನ ಕೇವಲ ವಿಕಲಚೇತನರು ಮಾತ್ರ ನಿರ್ವಹಿಸಿದ್ರೆ, PPHS ಪಕ್ಕದ ಅಂಗನವಾಡಿ ಹಾಗೂ DDPI ಆವರಣದಲ್ಲಿರುವ ಮತಗಟ್ಟೆಯನ್ನು ಸಖಿಯರು ಮಾತ್ರ ನಿರ್ವಹಿಸುತ್ತಿದ್ದಾರೆ. MG ರಸ್ತೆಗೆ ಹೊಂದಿಕೊಂಡಿರುವ ನ್ಯೂ ಮಿಡ್ಲ್ ಸ್ಕೂಲ್ ಆವರಣದಲ್ಲಿರುವ 3 ಮತಗಟ್ಟೆಗಳ ಪೈಕಿ 2 ಮಾದರಿ ಮತಗಟ್ಟೆಗಳನ್ನಾಗಿ ಕಾರ್ಯನಿರ್ವಹಿಸಿ ಸಿದ್ಧತೆ ನಡೆಸಿಕೊಳ್ಳಲಾಗಿದೆ. ಮಸ್ಟರಿಂಗ್ ಕೇಂದ್ರದ ವೀಕ್ಷಣೆಗೆ ಸಿಇಒ ಪ್ರಕಾಶ್ ನಿಟ್ಟಲ್ಲಿ ಆಗಮಿಸಿದ್ರೆ, ಎಸಿ ಅಶ್ವಿನ್ ಹಾಗೂ ತಹಶೀಲ್ದಾರ್ ಅನಿಲ್ ಎಲ್ಲ ಮತದಾನ ಕೇಂದ್ರಗಳಿಗೆ ಸಮರ್ಪಕ ಹಾಗೂ ಚುನಾವಣೆ ಸುಸೂತ್ರವಾಗಿ ನಡೆಸುವ ಜವಾಬ್ದಾರಿ ಹೊತ್ತು ಕಾರ್ಯನಿರ್ವಹಿಸುತ್ತಿದ್ದರು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ఇంక డాక్టర్ ఓడపందు భారీ ఆశండు. ಮೆಡಿಕಲ್ ಓದೋಣ ನಡ ಸ್ವಪ್ನ. మా కసు ఎక్కువ సపన డాక్టర్ జావు కామును. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ರನ್ನ ಉಪ್ಪರ ಮತ್ತು ಯಾದವ ಸಮುದಾಯ ಬೆಂಬಲಿಸುತ್ತೇವೆ ಎಂದು ಉಪ್ಪರ ಸಮುದಾಯದ ಮುಖಂಡ, ಕರ್ನಾಟಕ ಉಪ್ಪರ ಜನಾಂಗ ಸಂಘದ ಮಾಜಿ ಅಧ್ಯಕ್ಷ ಗಿರೀಶ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಡಾಕ್ಟರ್ ಕೆ ಸುಧಾಕರ್ ಸಚಿವರಾಗಿದ್ದಾಗ ಉಪ್ಪರ ಜನಾಂಗದ ಮಹಾಸಭಾ ಸಂಘದ ಕಟ್ಟಡಕ್ಕೆ ಜಮೀನು ಮಂಜೂರು ಮಾಡಿಸಿದ್ದಾರೆ. ಬಡವರಿಗೆ ನಿವೇಶನಗಳನ್ನ ಹಂಚಿಕೆ ಮಾಡಿದ್ದಾರೆ. ಅವರು ಗೆದ್ರೆ ಮುಂದಿನ ದಿನಗಳಲ್ಲಿ ಭವನ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡುತ್ತಾರೆ. ನಮ್ಮ ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗೆ ಶ್ರಮ ವಹಿಸುತ್ತಾರೆ. ಹಾಗಾಗಿ ನಾವು ಡಾಕ್ಟರ್ ಕೆ ಸುಧಾಕರ್ ಗೆಲುವಿಗೆ ಪಣ ತೊಟ್ಟಿದ್ದೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಉಪ್ಪಾರ ಜನಾಂಗದ ಮಹಾಸಭೆ ಉಪಾಧ್ಯಕ್ಷ ಮಂಚನಬಲೆ ವೆಂಕಟೇಶ್, ಮಹಿಳಾ ಸಂಘಗಳ ತರಬೇತುದಾರ ಟಿ ಮುನಿರಾಜ್, ಮುಖಂಡರು ದೊಡ್ಡಬಳ್ಳಾಪುರ ರಾಜಣ್ಣ, ಗೌರಿಬಿದ್ನೂರು ಆನಂದ್, ಯಮ್ಮರಹಳ್ಳಿ ಮುನಿಕೃಷ್ಣ ಇತರರು ಇದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮತದಾನಕ್ಕೆ ಕ್ಷಣಗಣನೆ, ಅಭ್ಯರ್ಥಿಗಳಿಂದ ಅಂತಿಮ ಹಂತದ ಕಸರತ್ತು, ಶತಾಯಗತಾಯ ಗೆಲ್ಲಲೇಬೇಕೆಂಬ ಹಂಬಲದಲ್ಲಿ ಬಿಜೆಪಿ ಕಾಂಗ್ರೆಸ್. ಚುನಾವಣಾ ಎಫೆಕ್ಟ್, ಹಳ್ಳಿಗಳಿಗೆ ಬಸ್ ಇಲ್ಲದೆ ಜನ ಪರದಾಟ, ಗಂಟೆಗಟ್ಟಲೆ ಬಸ್ ನಿಲ್ದಾಣದಲ್ಲೇ ಕಾದು ಕುಳಿತ ಪ್ರಯಾಣಿಕರು. ಕೋಲಾರದಲ್ಲಿ ಶಾಂತಿಯುತ ಮತದಾನಕ್ಕೆ ಸಕಲ ಸಿದ್ಧತೆ, ಭದ್ರತೆಗಾಗಿ ಗೃಹ ರಕ್ಷಕ ದಳ, ಸಶಸ್ತ್ರ ಮೀಸಲು ಪಡೆ ನಿಯೋಜನೆ, ಚುನಾವಣಾ ವೀಕ್ಷಕರು ಕ್ಷೇತ್ರದೆಲ್ಲೆಡೆ ನಿಯಮಿತ ಗಸ್ತು. ಆಟವಾಡುತ್ತಿದ್ದ 9 ವರ್ಷದ ಬಾಲಕಿ ಮೇಲೆ ವಿದ್ಯಾವಂತ ಯುವಕ ಅತ್ಯಾಚಾರ, ಪೋಸ್ಕೋ ಕಾಯ್ದೆ ಬಲಿಷ್ಠವಾಗಿದ್ದರೂ ನಿಲ್ಲದ ಅತ್ಯಾಚಾರಗಳು.
ಬಿಜೆಪಿ ಮುಖಂಡರ ಮನೆ ಮೇಲೆ ಐಟಿ ಅಧಿಕಾರಿಗಳ ದಾಳಿ, ಭಾರಿ ಮೊತ್ತದ ಹಣ ವಶಪಡಿಸಿಕೊಂಡಿದ್ದಾರೆಂಬ ಮಾಹಿತಿ. ಮುಂದುವರೆದ ಕಾರ್ಯಾಚರಣೆ, 20ಕ್ಕೂ ಹೆಚ್ಚು ಅಧಿಕಾರಿಗಳು ಭಾಗಿ. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.